ನಿಮ್ದೇ ಫಸ್ಟ್ ರಿಯಾಕ್ಷನ್. ತುಂಬ ಅದ್ಭುತವಾದ ರೆಸ್ಪಾನ್ಸ್ ಸಿಕ್ಕಿದೆ ಈ ಸೂತ್ರಧಾರಿಗೆ. ಇವತ್ತು ಎಲ್ಲ ಮೈನ್ ಥಿಯೇಟ್ರ್ಗಳಲ್ಲಿ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಯಿಂದ ಕಾಲ್ ಬರ್ತಾ ಇದೆ. ಚೆನ್ನಾಗಿ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಚಂದನ್ ಅವರು ಒಳ್ಳೆ ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನು ಎಲ್ಲರೂ ಒಪ್ಕೊತಾ ಇದ್ದಾರೆ. ಇನ್ನು ಕರ್ನಾಟಕ ಜನತೆ ಬಂದು ಥಿಯೇಟ್ರಲ್ಲಿ ನೋಡಿ ಒಪ್ಕೊಂಡ್ರೆ ನಿಜವಾದ ಗೆಲುವು ಅವಾಗ ನಾವು ಖುಷಿ ಪಡ್ತೀವಿ ಅಷ್ಟೇ. ನನಗೇನು ಮಾತು ಬರ್ತಾ ಇಲ್ಲ. ಐ ಆಮ್ ಸೋ ಸಾರಿ. ತುಂಬ ಎಮೋಷನಲ್ ಫೀಲ್ ಆಗ್ತಾಯಿದೆ. 15 ವರ್ಷ ತುಂಬ ಕಷ್ಟಪಟ್ಟಿದ್ದೀನಿ ಈ ದಿನಕ್ಕೋಸ್ಕರ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾ ತಂಡಕ್ಕೆ ಆಶೀರ್ವಾದ ಮಾಡಿ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಥ್ಯಾಂಕ್ ಯು. ನೀವು ಯಾವಾಗ ನಮ್ಮ ತಂದೆಗೋಸ್ಕರ ಈ ಸಿನಿಮಾ ಆ್ಯಕ್ಟ್ ಮಾಡೋದನ್ನಷ್ಟು ಪ್ರೂವ್ ಮಾಡಬೇಕು. ನಿಮ್ಮ ತಂದೆಯವ್ರು ಮೆಚ್ಚುತ್ತಾ ಇದ್ದಾರೆ ಈಗ, ಏನು ಅನ್ಸುತ್ತೆ? ಇಲ್ಲ, ಅವ್ರು ಖುಷಿ ಆದರೆ, ನಮ್ಮ ತಂದೆ ತಾಯಿ ಖುಷಿ ಆದರೆ ಅದಕ್ಕಿಂತ ಬೇರೆ ಇನ್ನೇನಿದೆ ಸರ್. ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತು. ಥ್ಯಾಂಕ್ ಯು. ಅಭಿಮಾನಿ ದೇವ್ರಗಳ ಜೊತೆ ನೋಡೋದೇ ಖುಷಿ ನನಗೆ. ಇವತ್ತು ಇಡೀ ಟೀಮ್ ಜೊತೆ ಅಭಿಮಾನಿಗಳು ಇಷ್ಟೊಂದು ಜನ ಬರ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ. ಅಂದರೆ ಇಷ್ಟು ವರ್ಷ ಮಾಡಿದ್ದಕ್ಕೂ ಒಂದು ಸಾರ್ಥಕ ಸಿಕ್ಕಿದೆ. ಏಕೆಂದರೆ ಎಲ್ಲರೂ ಸೆಕೆಂಡ್ ಹಾಫ್ ಅಲ್ಲಾಡೋದೇ ಇಲ್ಲ, ಹಂಗೆ ನೋಡ್ತಾರೆ ಸಿನಿಮಾನ. ಸೊ ತುಂಬಾ ಖುಷಿಯಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಚಂದನ್ ಶೆಟ್ಟಿ ಒಳ್ಳೆ ಮ್ಯೂಸಿಕಲ್ಲಿ ಇವತ್ತವರೆಗೂ ಒಂದು ಟೇಸ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತೊಂದು ಸಿನಿಮಾಲು ಜನಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಟ್ಟಿದ್ದಾರೆ. ಅಪೂರ್ವ ಅವರು ಆಫ್ಟರ್ ಒಂದು ಹೆಣ್ಮಕ್ಳು ಕಾಸ್ಗೋಸ್ಕರ ಯಾವ್ಯಾವ ಸಿನಿಮಾ ಮಾಡ್ಕೊಂಬಂದಿದ್ದಾರೆ. ಈ ಸಿನಿಮಾನ ಒಂದು ಒಳ್ಳೆ ಹೆಣ್ಮಕ್ಳು ಕಾಸ್ಗೋಸ್ಕರ ಮಾಡಿದ್ದಾರೆ. ಆ್ಯಂಡ್ ನವರಸನ್ ಇದರಲ್ಲಿ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಆ್ಯಂಡ್ ವಿಲನ್, ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದನ್ನೆಲ್ಲ ಡೀಟೇಲ್ಸ್ ತಿಳ್ಕೊಬೇಕಾದ್ರೆ ಸಿನಿಮಾ ನೋಡಬೇಕು. ಚಂದನ್ ಶೆಟ್ಟಿ ಆಲ್ ದ ಬೆಸ್ಟ್. ಫಸ್ಟ್ ಸಿನಿಮಾ ಸಕ್ಸಸ್ಫುಲ್ಲಾಗಿ 100 ಸಿನಿಮಾ ಆಗಲಿ. ಇನ್ನು ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ತುಂಬ ವರ್ಷದ ನಂತರ ರಿಲೀಸ್ ಆಗ್ತಾರೆ. 3 ವರ್ಷ ಆಯಿತು ಆಲ್ಮೋಸ್ಟು. ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಮೇನ್ ಏನಂದರೆ ಜನಗಳು ಬರಬೇಕು ಥಿಯೇಟ್ರಿಗೆ. ನಮ್ಮಂಥ ಪ್ರತಿಭೆಗಳನ್ನ ಗುರುತಿಸೋಕ್ಕೆ ಆಲ್ರೆಡಿ ಇವ್ರು ಗುರುತಿಸ್ತಾರೆ. ಅದನ್ನು ಇನ್ನೂ ಬೆಳೆಸಬೇಕು ಅಂತ ಹೇಳಿದ್ರೆ ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವು ಕೊಡೋ ದುಡ್ಡಿಗೆ ಮೋಸ ಇಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನಾನು ಪರದೆ ಮೇಲೆ ಆ್ಯಕ್ಟ್ ಮಾಡೋದು ಇವರಿಂದ ಅವಕಾಶ ಸಿಕ್ತು. ನೋಡಿದ್ರೆ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಆಗಲಿ, ನನಗೆ RR ಮತ್ತು ನಮ್ಮ ಟೈಟಲ್ ಸಾಂಗ್ ಅಂತೂ ಭಾಳ ಖುಷಿ ತಂದಿದೆ. ಅದು ನೋಡ್ತಾ ಇದ್ರೆ ನಮಗೆಲ್ಲ ರೋಮಗಳೆಲ್ಲ ಎದ್ದೋಳುತ್ತೆ. ಆ ಥರ ಒಂದು ಜೋಶ್ ಸಾಂಗ್ನ ನಮ್ಮ ಚಂದನ್ ಅವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅದು ಕೇಳ್ತಾ ಇದ್ದರೆ ಇವಾಗಲೂ ಕೇಳಬೇಕು ಅನಿಸುತ್ತೆ. ದಯವಿಟ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.